ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಗೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಕಳೆದ 2.5 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ಪದೇ ಪದೇ ಚಪ್ಪರಿಸ್ಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂತ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತ ಅವ್ರು ಇನ್ನೊಂದು ಹೇಳ್ಬೇಕಾಗಿತ್ತು, ಯಾಕೆ ಹೇಳಲು ಗೊತ್ತಿಲ್ಲ ನನಗೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ. ರಾಜ್ಯದ ಒಟ್ಟು ಸಾಲ 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿ ಮಾಡಿರ್ತಕ್ಕಂಥ ಸಾಲ. ಆ ಕಾರಣಕ್ಕಾಗಿ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ SC ST ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಲ್ಲಿ 38,000 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. SCPTSP ಹಣವನ್ನು. ಅಭಿವೃದ್ಧಿ ಕೆಲಸ ಇಲ್ಲ, SC ST ಜನರ ಕಲ್ಯಾಣ ಆಗ್ಲಿಲ್ಲ, ರೈತರ ಕಲ್ಯಾಣ ಆಗ್ಲಿಲ್ಲ, ರೈತರ ಆತ್ಮಹತ್ಯೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ರಾಜ್ಯದ ಆರೋಗ್ಯವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನೀವು 2013 ಮುಖ್ಯಮಂತ್ರಿ ಆದ್ಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ. 165 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತೆರಿಗೆ ನೋಡ್ಲಿಲ್ಲ, ಅದನ್ನ ಒಂದು ಪೇಜ್ ಸುತ್ತ ತೆಗೆದು ನೋಡ್ಲಿಲ್ಲ, ಹಾಗೆ ಒಗೆದ್ಬಿಟ್ಟು ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡ್ಲಿಕ್ಕೆ ತಯಾರಾಗಿದೆ. 420 ಕೋಟಿ ರೂಪಾಯಿ ಖರ್ಚು ಮಾಡಿ. ಯಾರ ಹಣ ಇದು? ತೆರಿಗೆ ಕೊಟ್ಟಂತ ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣಕ್ಕ ನೀವು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಒಡೆಯುವುದಕ್ಕಾಗಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದೆ. ನಾನು ಯಾಕೆ ಹಿಂದೂ ಧರ್ಮ ಒಡೆಯುವುದಕ್ಕೆ ಷಡ್ಯಂತ್ರ ಅಂತ ಹೇಳ್ತೇನೆ ಅಂದ್ರೆ, ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಇಸ್ಲಾಂ ಧರ್ಮದ ಅವರು ಕೂಡ 600 ವರ್ಷ ಈ ದೇಶ ಆಳಿದಾರೆ. ಬೇರೆ ಬೇರೆ ಧರ್ಮ ಯಾರು ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರ್ಲಿಲ್ಲ. ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರ್ತಕ್ಕಂಥ ಷಡ್ಯಂತ್ರದಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮಾರ್ಗದರ್ಶನದಂತೆ ನಡೀತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲಾ ಮಂತ್ರಿಗಳು 4 ಮಂದಿ ಬಿಟ್ಟು ಉಳಿದಂತೆ 27 ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿ ಬಿದ್ರು. ಮೀಟಿಂಗ್ ಆಗ್ಲಿಲ್ಲ. ಸಿದ್ದರಾಮಯ್ಯನವರು ಎದ್ದು ಓಡಾಡಿದ್ರು, ಕ್ಯಾಬಿನೆಟ್ ಆಗ್ಲಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ಬೆಳಗಾಗೋದ್ರಾಗೆ ಎಲ್ಲಾ ಮಂತ್ರಿಗಳನ್ನ ಹೆದರಿಸ್ಬಿಟ್ರು. ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ, ನಿಮ್ಮ ಹೆಸರನ್ನ ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸ್ತೇನೆ, ನಿಮ್ಮನ್ನ ಮಂತ್ರಿ ಮಂಡಲದಿಂದ ವಜಾ ಮಾಡ್ತೇನೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಬೆಳಗಾಗುದ್ರಾಗ ಎಲ್ಲಾ ಮಂತ್ರಿಗಳು ಮಾಡಿಬಿಡಿ ಅಂತ ಹೇಳಿದ್ರು. ಇಂಥ ಒಂದು ದುರಾಡಳಿತ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿರ್ಲಿಲ್ಲ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ಹಿಂದೂ ಕ್ರೈಸ್ತ ಅಂತ ಹೇಳ್ತೀರಿ, ಮಾದಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಬಣಜಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಗಾಣಿಗೆ ಕ್ರೈಸ್ತ ಅಂತ ಹೇಳ್ತೀರಿ, ಲಂಬಾಣಿ ಕ್ರೈಸ್ತ ಅಂತ ಹೇಳ್ತೀರಿ, ಓವಿ ಕ್ರೈಸ್ತ ಅಂತ ಹೇಳ್ತೀರಿ. ಎಲ್ಲಿಂದ ಬಂದು ಜಾತಿಗಳು? ಕನಿಷ್ಠ ಜ್ಞಾನ ಆದ್ರೂ ಬೇಡ. ಒಬ್ಬ ಮನುಷ್ಯ ಧರ್ಮಾಂತರ ಆದ ಅಂದ್ರ
ಅವನ ಪೂರ್ವಾಶ್ರಮದ ಎಲ್ಲಾ ಸಂಬಂಧಗಳು ಕಳೆದು ಹೋಗ್ತದ ಆ ಧರ್ಮ ಮನೆತನದ್ದು. ಒಬ್ಬ ಮಾದರವ ಕ್ರಿಶ್ಚಿಯನ್ ಆದ ಅಂದ್ರ ಅವನು ಪೂರ್ವಾಶ್ರಮದ ಸಂಬಂಧ ಏನು ಉಳಿದಿಲ್ಲ. ಯಾವ ಧರ್ಮಕ್ಕೆ ಯಾವತ್ತು ಧರ್ಮಾಂತರ ಆಗ್ತಾನ ಆ ದಿನದಿಂದ ಅವ ಹಿಂದೂ ಸಮಾಜಕ್ಕೆ ಸಂಬಂಧ ಇಲ್ಲ, ಹೊಸ ಧರ್ಮಕ್ಕೆ ಸಂಬಂಧ ಆಗ್ತಾನ. ಅವನ್ನ ಯಾವ ಕಾರಣಕ್ಕೂ ಅವ ಹಿಂದೂ ಅಥವಾ ಮಾದರವ ಅಥವಾ ಬಣಿಜ್ಗರವ ಅಥವಾ ಪಂಚಮಸಾಲರವ ಕರೆಯುವಂಗಿಲ್ಲ. ನನಗೆ ಆಶ್ಚರ್ಯ ಆದದ್ದು, ಜೈನ ಪಂಚಮಸಾಲಿ ಅಥವಾ ಒಂದು ಹೊಸ ಜಾತಿ ಕ್ರಿಯೇಟ್ ಮಾಡಿದ. ಜೈನ ಪಂಚಮಸಾಲಿ ಅದಾರ, ನಮ್ ಬಹುಸಂಖ್ಯಾತರು ಪಂಚಮಸಾಲಿ ಇರುವಂತ ಜಿಲ್ಲೆ ನಮ್ದು. ನೀವು ನೋಡಿದ್ರೆ ಯಾರನ್ನಾದ್ರೂ ನೋಡಿದ್ರೆ? ಅದಕ್ಕ ಇಂಥ ಗಿಮಿಕ್ ಏನದ, ಇಂಥ ಮೋಸದ ಆಟ ಏನದ, ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದೇನದ, ನಾವು ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಯಾವ ಕಾರಣಕ್ಕೂ ಹಿಂದೆ ಅನೇಕ ವರದಿಗಳಿದ್ದಾವೆ, ಜಾತಿ ಸಮೀಕ್ಷೆಗಳಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ಜಾತಿ ಸಮೀಕ್ಷೆಗಳಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ತಾವು ಯುವಕರಿದ್ದೀರಿ, ಪತ್ರಕರ್ತರು ಕೆಲವರು. 29,000 ಬ್ರಿಟಿಷರ ಕಾಲದಿಂದ ಅದ. ಯಾರಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನೀವು? ಸಿದ್ದರಾಮಯ್ಯನವರು ಕುರ್ಚಿ ಆಚೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ತಾಳಕ್ಕೆ ತಕ್ಕಂಗ ಕುಣಿತಾ ಇದ್ದೀರಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಏನಾಗಿದೆ, ಸೋನಿಯಾ ಗಾಂಧಿಗೆ ಭಾರತ ದೇಶವನ್ನ ಕ್ರಿಶ್ಚಿಯನ್ ಮಯ ಮಾಡಿ ಹೋಗುವಂತ ಒಂದು ಹುನ್ನಾರ ಅದ ಅಂತ ನನಗನ್ನಿಸ್ತದೆ. ಅದಕ್ಕ ಕುರುಬ ಕ್ರಿಶ್ಚಿಯನ್ರ ಅಂತ ಹೇಳುದು, ಮರಾಠ ಕ್ರಿಶ್ಚಿಯನ್ರ ಅಂತ ಹೇಳುದು, ಯಾವ ಸೀಮೆ ಇದು ಗೊತ್ತಿಲ್ಲ ನನಗ. 1400 ಜಾತಿಗಳನ್ನ ಹುಟ್ಟಾಕಿದ್ರೆ ಕರ್ನಾಟಕದಲ್ಲಿ ಎಲ್ಲಿಯೂ ಬಂದು ಗೊತ್ತಿಲ್ಲ. 1400 ಆಗ್ಯಾವ. ಇಂದ್ರೂ ಇದ್ದು ಜಾತಿಗಳು. ಲಿಂಗಾಯತರೊಳಗೂ ಇದ್ದಾವ. ಗಾಣಿಗರು ಇದ್ದಾರ, ಪಂಚಮಸಾಲಿ ಇದ್ದಾರ, ಬಣಜಿಗಾರರು ಇದ್ದಾರ, ಆದಿ ಬಣಜಿಗಾರರು ಇದ್ದಾರ, ಮಾಲ್ಗಾರರು ಇದ್ದಾರ, ಕುಂಬಾರ್ ಇದ್ದಾರ, ಕಂಬಾರ್ ಇದ್ದಾರ, ಅನೇಕ ಹಡಪದವ್ರು ಇದ್ದಾರ, ಅನೇಕ ಉಪಜಾತಿಗಳಿದ್ದಾವ. 56 ಉಪಜಾತಿಗಳು ಲಿಂಗಾಯತರಲ್ಲಿ ನಾನು ಗೊತ್ತಿದ್ದಂತೆ, ನಾನು ನೋಡಿದಂತೆ ಇರುವಂತ ಎಲ್ಲಾ ಉಪಜಾತಿಗಳು ಸೇರಿ ಇವತ್ತು ಅದನ್ನ ಎಷ್ಟು ಮಾಡಿದಾರ? 200 ದಾಟದೇವು. ನಮ್ಮಲ್ಲಿ 101 ಜಾತಿ SC ಒಳಗೆ ನೋಡಿದ್ವಿ. ಅದನ್ನ ಮತ್ತೆ 49 ಜಾಸ್ತಿ ಹೆಚ್ಚು ಮಾಡಿದ್ರು. ಎಲ್ಲಿಯೂ ಬಂದು ಅಂತ ಇವೆಲ್ಲ. ಮಾಂಗಾರ್ಡಿ ಕ್ರಿಶ್ಚಿಯನ್, ಮಾಂಗಾರ್ಡಿ ಒಳಗೆ ಕ್ರಿಶ್ಚಿಯನ್ ಇದ್ದಾರ. ಶಿಕ್ಕಲ್ಗಾರ ಉಣ್ಣಿನೇ ಅದ, ನೋಡಿರಿ, ಅವ್ರು ಯಾರ ಕ್ರಿಶ್ಚಿಯನ್ ಇದ್ದಾರ? ಅದಕ್ಕೆ ಈ ರೀತಿ ಮಾಡೋದನ್ನ ಖಂಡಿಸ್ಲಿಕ್ಕೆ ನಾನು ಬಯಸ್ತೇನೆ. ತರಾತುರಿಯಲ್ಲಿ 22ನೇ ತಾರೀಕಿಗೆ ನಾಳೆಯಿಂದ ಏನು ಶುರು ಮಾಡ್ತೀರಿ ಅದನ್ನ ನಿಲ್ಲಿಸ್ಬೇಕು. ನಿಲ್ಲಿಸಿ ವೈಜ್ಞಾನಿಕವಾಗಿ ಮಾಡಿ. ನೀವೇನ್ ಹೇಳ್ತಾ ಇದ್ದೀರಿ, ಬಡವ್ರಿಗೆ ಮೋಸ ಮಾಡೋದು? ಬಡವರು ಬಡವರಾಗೆ ಉಳಿಬಾರ್ದು, ಅವ್ರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ನಾನು ಮಾಡ್ತಾ ಇದ್ದೇನೆ. ನಾವು ಅದಕ್ಕೆ ಒಪ್ತೀವಿ. ಸಾಮಾಜಿಕ ನ್ಯಾಯಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ತರಾತುರಿಯಲ್ಲಿ ನಾಳೆನೆ ಮಾಡ್ಬೇಕನ್ನೋದಿಲ್ಲ. ವೈಜ್ಞಾನಿಕವಾಗಿ ಮಾಡ್ತೀವಿ. ಸಮಯ ಕೊಡಿ. ಜಾತಿ ವಿಷಯಕ್ಕಿಂತಲೂ ಬಡತನ ಯಾರ್ಯಾರ್ದದ ಅವ್ರದ್ದೆಲ್ಲರದ್ದು ನೋಡಿ. ಮತ್ತು ಆರ್ಟಿಕಲ್ 341ಗೆ, ಸಂವಿಧಾನದ ಆರ್ಟಿಕಲ್ 341ಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ದಲಿತ ಕ್ರಿಶ್ಚಿಯನ್ಸು, ಮಾದಿಗ ಕ್ರಿಶ್ಚಿಯನ್ಸು, ಒಲೆಯರ್ ಕ್ರಿಶ್ಚಿಯನ್ಸು ಅಂತೇಳಿ ಅವಕಾಶನೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಆರ್ಟಿಕಲ್ 341ದಲ್ಲಿ SC ಬಗ್ಗೆ ಏನ್ ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 342ನಲ್ಲಿ ST ಬಗ್ಗೆ ಏನ್ ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 343ನಲ್ಲಿ OBC ಬಗ್ಗೆ ಏನ್ ಕಾಮೆಂಟ್ ಮಾಡಿದ್ದಾರೆ, ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನ ನೋಡ್ಬೇಕು. ಅದನ್ನ ಬಿಟ್ಟು ನೀವು ಮನಸ್ಸಿಗೆ ಬಂದಂಗ ಮಾಡೋದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದೀವಿ. ನಂಬರ್ 1, 2 ತಿಂಗಳ ಹಿಂದನೆ ನಾಗಮೋಹನ್ ದಾಸ್ ಅವರು ವರದಿ ತಗೊಂಡಿರಿ. SC ಜನಾಂಗದ ಸರ್ವೆ ಆಗ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವ್ರು ಮಾಡಿದ್ರು. ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಂತ ವರದಿ ಬಚ್ಚಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ SC ಜನಾಂಗದ ಮೀಸಲಾತಿಯನ್ನ ಹಂಚಿಕೆ ಮಾಡಿದಿರಿ. ಒಪ್ಲಿಕ್ಕೆ ಸಾಧ್ಯ. ಭಿಕ್ಷ ಬೇಡತಕ್ಕಂತ ನಿಮಾರಿ ಜನಾಂಗದವ್ರು 1% ಇದ್ದಾರೆ.
ಅವ್ರಿಗೆ ಅನ್ಯಾಯ ಮಾಡಿದ್ರಿ. ಅವ್ರನ್ನ ಒಯ್ದು ಬಲಾಢ್ರ ಗುಂಪಿಗೆ ಸೇರಿದ್ರಿ. ಯಾರ ಗುಂಪಿಗೂ ಸೇರಿಸಿದ್ರು ಅವ್ರಿಗೆ ಸಾಧ್ಯ ಇಲ್ಲ. ಮಾದರ್ ಗುಂಪಿಗೆ ಸೇರ್ಸಿದ್ರು ಸಾಧ್ಯ ಇಲ್ಲ, ಚಲವಾದೇವ್ರ ಗುಂಪಿಗೆ ಸೇರ್ಸಿದ್ರು ಸಾಧ್ಯ ಇಲ್ಲ, ಲಂಬಾಣಿ ಒಡ್ರ ಗುಂಪಿಗೆ ಸೇರ್ಸಿದ್ರು ಅವ್ರು ಪೈಪೋಟಿ ಮಾಡುವಂತ ಶಕ್ತಿ ಇಲ್ಲ. ಇವತ್ತಿಗೂ ಅವರಲ್ಲಿ ಒಬ್ಬ ಗ್ರಾಜುಯೇಟ್ ಇಲ್ಲ, ಒಬ್ಬ ಎಂಪ್ಲಾಯ್ ಇಲ್ಲ, ಒಬ್ಬ ಆಫೀಸರ್ ಇಲ್ಲ. ಊರೂರು ಅಲ್ಲಿತಾರ ಭಿಕ್ಷಾ ಬಿಡ್ಕೊಂಡು. ಎಸ್ಸಿ ಜನರಿಗೆ ಗೌಡ್ರ ಅಂತೇಳಿ ಉಡಿ ಒಡ್ಡಿ ಭಿಕ್ಷಾ ಬಿಡುವಂತ ಜನಾಂಗನ್ನ ಬಲಾಢ್ರ ಜೋಡಿ ನೀವು ಜೋಡಿಸಿದ್ರೆ ಅವ್ರು ಹೆಂಗ್ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯದ? ಸಿದ್ದರಾಮಯ್ಯನವ್ರ ಇದರ ಶಾಪ ನಿಮ್ಮ ಗೌರ್ಮೆಂಟ್ಗೆ ಹತ್ತ. ಒಂದು. ಎರಡನೇದು, ಏಕೆ ಹಕ್ಕು ದಲಿತರಿಗೆ ಇರ್ತಕ್ಕಂಥ ಶ್ರೇಷ್ಠವಾದಂತ ವೆಪನ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಹಕ್ಕು. ನೀವು ಈ ರೀತಿ ಮತಗಳ್ಳತನದ ಆರೋಪ ಮಾಡಿ ದಲಿತರಿಗೆ ಮೋಸ ಮಾಡುವಂತ ಹುನ್ನಾರ ಇದೆ ಅಂತ ನಾನು ಹೇಳಿದ್ದೀನಿ. ದಲಿತರಿಗೆ ಮೋಸ ಮಾಡುವಂತ ಹುನ್ನಾರತೆ ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಕೂಡ ದೇಶದಲ್ಲಿ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ತಿಳಿದೇ ಇರತಕ್ಕಂತ ನಮ್ಮ ಅನಕ್ಷರಸ್ಥರಿದ್ದಾರೆ. ಸಂವಿಧಾನದ ಬಗ್ಗೆ ಓದದೇ ಇರತಕ್ಕಂತ ಜನಸಾಮಾನ್ಯರಿದ್ದಾರೆ. ಅವ್ರಿಗೆ ನೀವು ತಪ್ಪು ತಿಳುವಳಿಕೆ ಕೊಟ್ಟು ತಪ್ಪು ಆಡಳಿತದ ಮೇಲೆ ನರೇಂದ್ರ ಮೋದಿಜಿ ಅವ್ರ ಮೇಲೆ ತಪ್ಪು ಆರೋಪ ಹೊರಿಸಿ ನೀವು ಮೋಸ ಮಾಡ್ತಕ್ಕಂಥ ಕೆಲಸ. ಯಾಕೆ ಹೇಳ್ತೇನೆ ಅಂದ್ರೆ, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾನೆ, ನಾ ಅಹಿಂದ ನಾಯಕ, ಅಹಿಂದ. ನಿಮಕ್ಕಿಂತಲೂ ಶ್ರೇಷ್ಠವಾದಂತ ಅಹಿಂದ ನಾಯಕ ಈ ದೇಶದ ಪ್ರಧಾನ. ಅವ್ರಿಗಿಂತಲೂ ಹಿಂದುಳಿದ ಜಾತಿ ಅವ್ರಿಗಿಲ್ಲ. ಅವರೇ ಸ್ವತಃ ಹಿಂದುಳಿದ ಜಾತಿಗೆ ಸೇರಿದವ್ರು ಇದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರದ್ದು ಒಂದೇ ಗುರಿ ಅಲ್ಲ, ಯಾವುದೇ ಧರ್ಮ ಜಾತಿ ವ್ಯವಸ್ಥೆಗೆ ವ್ಯತ್ಯಾಸ ಮಾಡ್ಲಾರ್ದೇನೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೇನು ಆಡಳಿತ ಪ್ರಾರಂಭ ಮಾಡಿದಾರ. ಅವ್ರಿಗೆ ನೀವು ಮೋಸ ಮಾಡಿದ್ರೆ ಈ ಜನಾಂಗಕ್ಕೆ ಮೋಸ ಆಗ್ತದೆ.